ನಮಸ್ತೆ, ನಾನು ನಿಮ್ಮ ಪ್ರೀತಿಯ ರಂಜನೀರು. ಏನು ಗುರು, ಗಿಲ್ಲಿಯವ್ರ ಹವಾ ಬಿಗ್ ಬಾಸಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಿಗೆ ಆಗ್ತಾ ಇದೆ, ಕಮ್ಮಿ ಅಂತೂ ಆಗ್ತಾ ಇಲ್ಲ. ಸೊ ಈ ವಾರ ಗಿಲ್ಲಿಯವರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಯಾಕಂದರೆ ಟಾಸ್ಕ್ ಕೊಟ್ಟಿದ್ರು, ಡ್ಯಾನ್ಸ್ ಮಾಡೋದು ಅಡುಗೆ ಮನೆಯಲ್ಲಿ ಮತ್ತು ಕಿಚನಲ್ಲಿ, ಬಾತ್ರೂಮಲ್ಲಿ, ಬೆಡ್ರೂಮಲ್ಲಿ ಡ್ಯಾನ್ಸ್ ಮಾಡೋದು ಟಾಸ್ಕ್ ಕೊಟ್ಟಿದ್ರು. ಸೊ ಆ ಟಾಸ್ಕಲ್ಲಿ ಗಿಲ್ಲಿಯವರು ತುಂಬ ಚೆನ್ನಾಗಿ ಆಡಿದ್ದಾರೆ. ರಘು ಅವರು ಗಿಲ್ಲಿಯವರು ಡ್ಯಾನ್ಸ್ ನೋಡಿ ಫುಲ್ ಹೊಟ್ಟೆ ನೋವಾಗೋವರೆಗೂ ನಕ್ಬಿಟ್ಟಿದ್ದೀವಿ, ಅಷ್ಟು ಚೆನ್ನಾಗಿ ಗಿಲ್ಲಿಯವರು ಡ್ಯಾನ್ಸ್ ಮಾಡಿದ್ದಾರೆ. ಹಾಗೆ ಈ ವಾರ ಎಲ್ಲ ಫ್ಯಾಮಿಲಿ ಬರ್ತಾ ಇದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆ. ನಿನ್ನೆ ನೋಡಿದ್ರಲ್ಲ ರಾಶಿಕಾ ಅವ್ರ ಫ್ಯಾಮಿಲಿ ಮತ್ತು ಸೂರಜ್ ಅವ್ರ ಫ್ಯಾಮಿಲಿ ಬಿಗ್ ಬಾಸ್ ಮನೆ ಒಳಗಡೆ ಬಂದಾಗ ಹೇಗಿತ್ತು ಅಂತ. ಸೊ ಹಾಗೆ ಧನುಷ್ ಅವ್ರ ಫ್ಯಾಮಿಲಿ ಕೂಡ ಬಂದಿದೆ ಬಿಗ್ ಬಾಸ್ ಮನೆ ಒಳಗಡೆ. ಅವ್ರ ಅಮ್ಮ ಮತ್ತು ಅವ್ರ ವೈಫ್ ಕೂಡ ಕರೆಸಿದ್ದಾರೆ. ಫಸ್ಟ್ ಅವ್ರ ಅಮ್ಮನ ಮೀಟ್ ಮಾಡಿದ್ದಾರೆ, ನೆಕ್ಸ್ಟ್ ಅವ್ರ ವೈಫ್ ಮೀಟ್ ಮಾಡೋಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ಇನ್ನೊಂದು ಏನಪ್ಪ ಅಂತ ಹೇಳಿದರೆ, ಧನುಷ್ ಅವರಮ್ಮ ಹೇಳ್ತಾರೆ, ನನಗೆ ಗಿಲ್ಲಿ ಅಂದರೆ ಭಾಳ ಇಷ್ಟ ಈ ಮನೇಲಿ ಅಂತ. ಯಾಕಂದರೆ ಕಾವ್ಯ ಮತ್ತು ಸ್ಪಂದನ ಅವರು ಈ ಮನೆಯಲ್ಲಿ ಹುಡುಗರೊಳಗೆ ಯಾರು ಇಷ್ಟ ಧನುಷ್ ಅವ್ರನ್ನ ಬಿಟ್ಟು ಅಂತ ಕೇಳಿದಾಗೆ, ಅವಾಗ ಧನುಷ್ ಅವರಮ್ಮ ಹೇಳ್ತಾರೆ, ನನಗೆ ಗಿಲ್ಲಿ ಅಂದರೆ ಭಾಳ ಇಷ್ಟ. ಧನುಷ್ ಮನೆ ಒಳಗಡೆ ಇಲ್ಲ ಅಂದಿದ್ರೆ ನಾನು ವೋಟ್ ಎಲ್ಲ ಗಿಲ್ಲಿಗೆ ಹಾಕ್ತಿದ್ದೆ ಅಂತ. ಈ ಗಿಲ್ಲಿನ ಇಷ್ಟಪಡದೆ ಇರೋರು ಯಾರಿದಾರ್ರಿ? ಗಿಲ್ಲಿ ಅವ್ರನ್ನ ಇಷ್ಟಪಡದೆ ಇರೋರು ಯಾರೂ ಇಲ್ಲ. ಅದರಲ್ಲಿ ನಮ್ಮ ಗಿಲ್ಲಿ ಅಂದರೆ ಕೇಳಬೇಕಾ? ಇನ್ನೊಂದು ಏನಪ್ಪ ಅಂತ ಹೇಳಿದರೆ, ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಅವ್ರ ಫ್ಯಾಮಿಲಿ ಬಂದರೆ ಹೇಗಿರುತ್ತೆ ಅದೇ ಫುಲ್ಲು ಎಲ್ಲರಿಗೂ ಕಾತರದಿಂದ ಕಾಯ್ತಾ ಇರೋದಂದರೆ ಅದು ಒಂದಕ್ಕೆ. ಗಿಲ್ಲಿ ಅವ್ರ ಫ್ಯಾಮಿಲಿ ಯಾವಾಗ ಬರುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ. ಸೊ ನೀವು ಕಾಯ್ತಾ ಇದ್ದೀರಾ, ಮೋಸ್ಟ್ಲಿ ಇವತ್ತು ಬರ್ಬೋದೋ ಏನೋ, ನನಗೂ ಗೊತ್ತಿಲ್ಲ. ಬಿಗ್ ಬಾಸ್ ಮನೆ ಒಳಗಡೆ ಗಿಲ್ಲಿಯವ್ರ ಫ್ಯಾಮಿಲಿ ಬರೋದು ಎಷ್ಟು ಇಂಪಾರ್ಟೆಂಟೋ, ಹಾಗೆ ಕಾವ್ಯವ್ರ ಫ್ಯಾಮಿಲಿ ಬರೋದು ಅಷ್ಟೇ ಇಂಪಾರ್ಟೆಂಟು. ಯಾಕಂತ ಹೇಳಿದರೆ ಗಿಲ್ಲಿಯವ್ರನ್ನ ಯಾವ ಥರ ಟ್ರೀಟ್ ಮಾಡ್ತಾರೆ ಅನ್ನೋದು ಮುಖ್ಯ. ಅದ್ರಾಗೆ ಗಿಲ್ಲಿಯವ್ರನ್ನ ಯಾವ ಥರ ಪರಿಚಯ ಮಾಡಿಸ್ತಾರೆ ಕಾವ್ಯ ಅವರು ಅನ್ನೋದು ಅಷ್ಟೇ ಮುಖ್ಯ ಆಗುತ್ತೆ. ಯಾಕಂದರೆ ಅದನ್ನು ನೋಡೋಕ್ಕೋಸ್ಕರನೇ ಕಾಯ್ತಾ ಇದ್ದೀವಿ. ಸೊ ಅವ್ರು ಬಂದ ತಕ್ಷಣ ಹೇಳ್ತಾರೆ ಗಿಲ್ಲಿಯವರು, ನಾನು ಕಾವ್ಯವ್ರ ಫ್ಯಾಮಿಲಿ ಬಂದ ತಕ್ಷಣವೇ ನಾನು ಮುಚ್ಚಿಟ್ಕೊಂಡ್ಬಿಡ್ತೀನಿ, ಯಾಕೆ ಬೇಕು, ಬಂದು ಬೈದರೆ ಏನು ಮಾಡೋದು ಅಂತ. ಅವ್ರು ರಿಯಾಕ್ಟ್ ನೋಡಿ ಆಮೇಲೆ ಸ್ಲೋ ಮೋಷನಲ್ಲಿ ಬರ್ತೀನಿ ಅಂತ ಹೇಳ್ತಾರೆ. ಎಲ್ಲರೂ ನಗಾಡ್ತಾರೆ. ಸೊ ಇನ್ನೊಂದು ಏನಪ್ಪ ಅಂತ ಹೇಳಿದರೆ, ಗಿಲ್ಲಿಯವ್ರನ್ನ ಗೆಲ್ಸೋಣ ಈ ಸೀಸನಲ್ಲಿ. ಯಾಕಂದರೆ ದಯವಿಟ್ಟು ಗಿಲ್ಲಿಯವ್ರಿಗೆ ವೋಟ್ ಮಾಡಿ. ಯಾರ್ಯಾರು ವೋಟ್ ಮಾಡಿಲ್ಲ ದಯವಿಟ್ಟು ಗಿಲ್ಲಿಯವ್ರಿಗೆ ವೋಟ್ ಮಾಡಿ. ಈ ಸೀಸನಲ್ಲಿ ಗಿಲ್ಲಿಯವ್ರು ಗೆಲ್ಲೇಬೇಕು. ಯಾಕಂತ ಹೇಳಿದರೆ ಬಿಗ್ ಬಾಸ್ ನಡೀತಾ ಇರೋದೇ ಅವರಿಂದ. ಅವರು ಎಂಟರ್ಟೈನ್ಮೆಂಟ್ ಆಗಲಿ, ಕಾಮಿಡಿ ಆಗಲಿ, ಅವ್ರು ಮಾತಾಡೋ ಶೈಲಿ ಆಗಲಿ, ಅವ್ರು ಏನೇ ಮಾಡಿದರೂ ಮಜಾ ಇರುತ್ತೆ ಬಿಗ್ ಬಾಸ್ ಮನೇಲಿ. ಬಿಗ್ ಬಾಸ್ ನೋಡೋಕ್ಕೆ ಇಷ್ಟಪಡೋದೇ ಗಿಲ್ಲಿಯವ್ರು ಇದ್ದಾರೆ ಅಂತ. ಇಷ್ಟು ಚಿಕ್ಕ ಮಕ್ಕಳು ಹೇಳ್ತಾರೆ ನಂಗೆ ಬಿಗ್ ಬಾಸಲ್ಲಿ ಯಾರು ಇಷ್ಟ ಅಂತ ಹೇಳಿದರೆ, ಗಿಲ್ಲಿ ಅಣ್ಣ ಇಷ್ಟ ಅಂತ ಪುಟ್ಟ ಮಕ್ಕಳಿಗೆ ಗಿಲ್ಲಿ ಅಣ್ಣ ಇಷ್ಟ ಆದರೆ ಇನ್ನು ದೊಡ್ಡವರಿಗೆ ಇಷ್ಟ ಆಗಲ್ವಾ? ಸೊ ಅವ್ರು ಮಾಡೋ ಕಾಮಿಡಿ ಇಷ್ಟ ಆಗಲ್ವಾ? ಈ ಸೀಸನಲ್ಲಿ ಗಿಲ್ಲಿಯವರು ಗೆಲ್ಲೇಬೇಕು. ದಯವಿಟ್ಟು ಗಿಲ್ಲಿಯವ್ರಿಗೆ ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ರಜತ್ ಅವರು ಹೊರಗಡೆ ಬಂದ ತಕ್ಷಣ ಗಿಲ್ಲಿಯವ್ರ ಬಗ್ಗೆ ಒಂದು ಮಾತು ಹೇಳ್ತಾರೆ, ಗಿಲ್ಲಿ ಅಂದರೆ ಗೆಳೆಯ. ಯಾಕಂದರೆ ಅವ್ರ ಆಟನ ಅವನು ಆಡ್ತಾ ಇದ್ದಾನೆ, ಅವ್ನ ಪಾಡಿಗೆ ಅವನ್ನ ಆಡೋಕ್ಕೆ ಬಿಡಿ, ಅವ್ನು ತುಂಬ ಚೆನ್ನಾಗಿ ಆಡ್ತಾ ಇದ್ದಾನೆ. ಅವನೇನಾದರೂ ಈ ಸೀಸನಲ್ಲಿ ಗೆದ್ರಪ್ಪ ಅಂತ ಹೇಳಿದರೆ, ಫಿಸಿಕಲ್ ಟಾಸ್ಕ್ ಆಡಲಿಲ್ದಂಗೆ ಕಾಮಿಡಿ ಮಾಡಿಕೊಂಡು ಮನೆಯಲ್ಲಿ ಆರಾಮಾಗಿ ಇದ್ಕೊಂಡು ಗೆದ್ದರೆ ಅದು ಈ ಸೀಸನಲ್ಲಿ ಹಿಸ್ಟ್ರಿನೇ ಆಗುತ್ತೆ ಅಂತ. ಸೊ ರಜತ್ ಅವ್ರಿಗೂ ಗೊತ್ತಾಗಿದೆ ಗಿಲ್ಲಿಯವ್ರ ಗುಣ ಹೇಗೆ ಅಂತ. ಅವರು ಹಿಂದೊಂದು ಮುಂದೊಂದು ಮಾತಾಡಲ್ಲ ಅಂತ ಅವರೇ ಹೇಳಿದ್ದಾರೆ. ಆಲ್ಮೋಸ್ಟ್ ನೀವು ನೋಡಿರ್ತಾರೆ, ಯಾರ ಬಗ್ಗೆನೂ ಗಿಲ್ಲಿಯವ್ರು ಮಾತಾಡಿಲ್ಲ. ಮುಂದ್ಗಡೆನೇ ಮಾತಲ್ಲೇ ಉತ್ತರ ಕೊಡ್ತಾರೆ, ನಕ್ಕೊಂತಾನೆ ಉತ್ತರ ಕೊಡ್ತಾರೆ. ಅದು ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ನೋಡಿದ್ರಲ್ಲ, ಹಿಂದೆ ಮಾತಾಡೋರನ್ನ ಬೇಗ ನಂಬಿಡ್ತಾರೆ, ಮುಂದೆ ಡೈರೆಕ್ಟಾಗಿ ಹೇಳೋರನ್ನ ಯಾರೂ ನಂಬಲ್ಲ. ಹಾಗೆ ನಮ್ಮ ಗಿಲ್ಲಿಯವರು. ಸೊ ಇಷ್ಟ ತನಕ ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಗಿಲ್ಲಿಯವ್ರಿಗೆ ವೋಟ್ ಮಾಡೋದು ಮರಿಬೇಡಿ. ದಯವಿಟ್ಟು ಗಿಲ್ಲಿಯವ್ರನ್ನ ಗೆಲ್ಸೋಣ.